ಡಿ.ಕೆ. ಶಿವಕುಮಾರ್ ಅವರಿಗೆ ಕಣ್ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ನಾವು ಕೂಡ ನೋಡಿದ್ವಿ. ಹೌದಾ, ಹಿಂಗಂತಾರ ಡಿ.ಕೆ. ಶಿವಕುಮಾರ್ ಅವರು? ಇಲ್ಲಿರೋರು ಯಾರು ರೈತರೇ ಅಲ್ವಾ? ಹಂಗಾದ್ರೆ ಇಷ್ಟು ವರ್ಷ ಅವ್ರು ಏನ್ ಮಾಡ್ತಾ ಇದ್ದಾರೆ? ಎಲ್ಲ IT-BT ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ ಅವ್ರ ಮಕ್ಳುಗಳು. ಹಂಗಾದ್ರೆ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದಾರೆ ನೋಡೇ ಬಿಡೋಣ ಅಂತ ಸ್ಪೀಡ್ ನ್ಯೂಸ್ ವಾಹಿನಿ ಕೂಡ ನಾವು ಬಂದು ಸುಮಾರು 4-5 ದಿನಗಳ ಕಾಲ ಇಲ್ಲಿ ಅಬ್ಸರ್ವ್ ಮಾಡಿದ್ವಿ. ನಾನು ಕನಕಪುರದ ರೈತ ಕುಟುಂಬದ ಮಗ, ಒಬ್ಬ ರೈತ ಕುಟುಂಬದ ಮಗ ಆದ್ರೆ ನಿಮ್ಗೆ ರೈತರ ನೋವನ್ನಲ್ವ ಅರ್ಥ ಆಗಲ್ವಾ? ನಮ್ಮ ರೈತರು ನಾವು ಗೇಯ್ಕೊಂಡು ತಿಂತಾ ಇದೀವಿ. ನಮ್ಮ ಭೂಮಿಲಿ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತೀವಿ, ದಯವಿಟ್ಟು ಸುಳ್ಳು ಮಾಹಿತಿಗಳನ್ನ ಕೇಳಕ್ ಹೋಗ್ಬೇಡಿ. ದಯವಿಟ್ಟು ಬನ್ನಿ ಬೈರ್ಮಂಗ್ಲಕ್ಕೆ, ನಮ್ಮ ರೈತರ ಕಷ್ಟ ಸುಖಗಳನ್ನ ನೋಡಿ. ರೈತರು ಯಾವ ಪರಿಸ್ಥಿತಿ ಇದೆ, ಯಾರು ನಿಜವಾದ ರೈತ ಯಾರು, ಜಮೀನ್ದಾರ್ ರೈತ ಯಾರು ಅಂತ ನೋಡಿ. ಕೊಡಲ್ಲ ಅವ್ರಿಗೆ, ನಾವು ಬಿಟ್ಟು ಕೊಡೋದಿಲ್ಲ. ನಮ್ಮ ಭೂಮಿ ಕೊಟ್ಬಿಟ್ಟು ನಾವೆಲ್ಲಿ ಹೋಗೋಣ? ಅದು ಬಂದು ನೋಡ್ಲಿ, ಅವನು ಬರಬೇಕು. ಬೈರ್ಮಂಗ್ಲ ಸುತ್ತಮುತ್ತ ನೋಡಬೇಕು ಬೇಕುಪ್ಪ. ನಾನು ಈಗ ಶಿವಕುಮಾರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಈಗ ನೀವು ಟೌನ್ಶಿಪ್ಗೋಸ್ಕರ 9,000 ಎಕರೆನ ವಶಪಡ್ಸ್ಕೊತಾ ಇದ್ದೀರಲ್ಲ, ಯಾರಿಗಾಗಿ ವಶಪಡ್ಸ್ಕೊತಾ ಇದ್ದೀರಿ? ಜನಗಳ ಹಿತ ಕಾಯೋದಕ್ಕೋಸ್ಕರ ಈ ರೀತಿ ಪ್ಲಾನ್ಗಳನ್ನು ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ ವಿನಃ ನಿಜವಾಗಿಯೂ ಜನಗಳಿಗೆ ಒಳ್ಳೆ ಕೆಲಸ ಮಾಡುವಂಥದ್ದು ಅವರ ಉದ್ದೇಶ ಅಲ್ಲ. ವೀಕ್ಷಕರೇ, ನಿಮ್ಗೆಲ್ರಿಗೂ ಕೂಡ ಗೊತ್ತು, ಕಳೆದ ಕೆಲ ದಿನಗಳಿಂದ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಜಿದ್ದಿಗೆ ಬಿದ್ದಂತೆ ನಾನು ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಅದರ ಜೊತೆಗೆ ಅವ್ರು ಹೇಳ್ತಾರೆ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತೆ ಈಗ ಯಾರೆಲ್ಲ ಬಿಡದಿ ಟೌನ್ಶಿಪ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅವ್ರು ಯಾರು ಕೂಡ ರೈತರೇ ಅಲ್ಲ. ನೋಡಿ, ನೀವೀಗ ಗಮನಿಸಬಹುದು, ನಾನಿವತ್ತು ಬೈರಮಂಗಲ ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀನಿ. ನೋಡಿ, ನಮ್ಮ ಕ್ಯಾಮರಾಮನ್ ನಿಮಗೆ ತೋರಿಸ್ತಾ ಇದ್ದಾರೆ. ರೈತರು ಸುಮಾರು 435 ದಿನದಿಂದ ಹೋರಾಟ ಮಾಡ್ತಾ ಇರೋದು. ಒಂದಿನ 2 ದಿನದ ಹೋರಾಟ ಅಲ್ಲ. ಭೂ ಸ್ವಾಧೀನವನ್ನ ವಿರೋಧಿಸಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಈ ವ್ಯಾಪ್ತಿಗೆ ಬರುವಂತಹ ಪ್ರತಿಯೊಂದು ಗ್ರಾಮದ ಜನರು ಕೂಡ ಒಂದೊಂದು ದಿನ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಪ್ರಾಣ ಬಿಡ್ತೀವಿ, ನಾವ್ ಯಾವುದು ಕೂಡ ಕಾರಣಕ್ಕೂ ಭೂಮಿ ಬಿಡಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲಿರೋರು ಯಾರು ರೈತರೇ ಅಲ್ಲ, ಇವ್ರು ಯಾರು ಬೆಳೆನೇ ಬೆಳೀತಾ ಇಲ್ಲ, ಅದೆಲ್ಲ ಬರಡು ಭೂಮಿ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರಿಗೆ ಕಣ್ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ನಾವು ಕೂಡ ನೋಡಿದ್ವಿ. ಹೌದಾ, ಹಿಂಗಂತಾರ ಡಿ.ಕೆ. ಶಿವಕುಮಾರ್ ಅವರು? ಇಲ್ಲಿರೋರು ಯಾರು ರೈತರೇ ಅಲ್ವಾ? ಹಂಗಾದ್ರೆ ಇಷ್ಟು ವರ್ಷ ಅವ್ರು ಏನ್ ಮಾಡ್ತಾ ಇದ್ದಾರೆ? ಎಲ್ಲ IT-BT ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ ಅವ್ರ ಮಕ್ಳುಗಳು. ಹಂಗಾದ್ರೆ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದಾರೆ ನೋಡೇ ಬಿಡೋಣ ಅಂತ ಸ್ಪೀಡ್ ನ್ಯೂಸ್ ವಾಹಿನಿ ಕೂಡ ನಾವು ಬಂದು ಸುಮಾರು 4-5 ದಿನಗಳ ಕಾಲ ಇಲ್ಲಿ ಅಬ್ಸರ್ವ್ ಮಾಡಿದ್ವಿ. ರೈತರು ಏನ್ ಬೆಳೆ ಬೆಳೀತಾರೆ, ಹೆಂಗ್ ಜೀವನ ಮಾಡ್ತಿದ್ದಾರೆ, ತಲತಲಾಂತರಗಳಿಂದ ಅವ್ರ ತಾತ ಮುತ್ತಾತಗಳು ಮಾಡಿರುವಂತಹ ಆಸ್ತಿ ಈಗ ಬಂದು ನಾವು ನಿಮಗೆ 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ರೆ ಅಷ್ಟು ಈಸಿಯಾಗಿ ಬಿಟ್ಬಿಡ್ತಾರ? ನೋಡಿ, 435 ದಿನಗಳ ಹೋರಾಟ ಅಂತ ಹೇಳಿದ್ರೆ ಅದು ಸಾಮಾನ್ಯ ಮಾತಲ್ಲ. 1.5 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೋಡಿ, ಸುಮಾರು 9,600 ಎಕರೆ ಫಲವತ್ತಾದಂತಹ ಭೂಮಿ ರೈತರು ಯಾರು ಕೂಡ ಒಪ್ಪಿಗೆ ಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ ಗಮನಿಸಿ, ನೀವು ಇಲ್ಲಿ ಬಂದು ರೈತರೊಟ್ಟಿಗೆ ಮಾತಾಡಿದಾಗ ಅವ್ರ ಸಮಸ್ಯೆ ಏನು ಅಂತ ಗೊತ್ತಾಗತ್ತೆ. ಅದರ ಜೊತೆಗೆ ತಿಂಗಳಿಗೆ ಏನಿಲ್ಲ ಅಂದ್ರೂ 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಹಳ್ಳಿಗಾಡಲ್ಲಿ ಹಾಲು ಉತ್ಪಾದನೆ ಮಾಡಿ ಒಬ್ಬ ಹೆಣ್ಣುಮಗಳು ಸ್ವಾವಲಂಬಿಯಾಗಿ ಯಾವ ರೀತಿ ಜೀವನ ಮಾಡ್ತಾ ಇದ್ದಾಳೆ ನಿಮ್ಮೆಲ್ರಿಗೂ ಕೂಡ ಗೊತ್ತು. ನೀವು ಹೇಳ್ತೀರಾ, ನಾನು ಕನಕಪುರದ ರೈತ ಕುಟುಂಬದ ಮಗ, ಒಬ್ಬ ರೈತ ಕುಟುಂಬದ ಮಗ ಆದ್ರೆ ನಿಮ್ಗೆ ರೈತರ ನೋವನ್ನಲ್ವ ಅರ್ಥ ಆಗಲ್ವಾ? ಬನ್ನಿ, ರೈತ ಹೋರಾಟಗಾರರಿದ್ದಾರೆ, ರೈತ ಮಹಿಳೆಯರಿದ್ದಾರೆ, ಸಾಕಷ್ಟು ತಂದೆ ಅಂದಿದ್ದಾರೆ, ತಾಯಿ ಅಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅಮ್ಮ, ನಿಮ್ದು ಯಾವ ಊರು? ಇಲ್ಲಿ ನಾವು ಬೈರ್ಮಂಗ್ಲ ಹೊಸರವರು. ನಾವು ಹಸುಗಳು ಮಡಿಕೊಂಡಿದ್ದೀವಿ. ತೆಂಗಿನ ಮರಗಳಿವೆ, ಪರಂಗಿ ಮರಗಳಿವೆ, ರೇಷ್ಮೆ ಹುಳ ಮಡಗ್ತೀವಿ. ನಾವೆಲ್ಲ ಅನುಕೂಲವಾಗಿ ನೆಮ್ಮದಿಯಾಗಿದ್ದೀವಿ. ನಮ್ಮ ಜಮೀನು ಒಂದು ಬಿಟ್ರೆ ನಾವು ಇನ್ನೂ ನೆಮ್ಮದಿಯಾಗಿರ್ತೀವಿ. ಎಷ್ಟು ಎಕರೆ ಇದೆ ನಿಮಗೆ ಜಮೀನು? ನಮ್ಗೆ 6 ಎಕರೆ ಇದೆ. 6 ಎಕರೆ ಜಮೀನು. ಈಗ ಡಿ.ಕೆ. ಶಿವಕುಮಾರ್ ಅವ್ರು ಹೇಳ್ತವ್ರೆ 80% ಒಪ್ಕೊಂಡವ್ರೆ, ಇನ್ನು ಉಳ್ದಿರೋರು ಯಾರು ಹೇಳ್ತವ್ರೆ ಅವ್ರು ಯಾರು ರೈತರೇ ಅಲ್ಲ ಅಂತ. ಏನ್ ಹೇಳ್ತೀರಾ? ಯಾರು ಒಪ್ಕೊಳ್ಳಿಲ್ಲ. ನಾವು ರೈತರಾಗಿ ನಾವು ಯಾರು ಒಪ್ಕೊಳ್ಳಿಲ್ಲ ಕಣಮ್ಮ. ನಾವು ಆ ಸುದ್ದಿಗೆ ಹೋಗ್ಲಿಲ್ಲ. ನಾವು ಯಾವ ರೈತರು ನಮ್ಮ ಹತ್ರಕ್ಕೆ ಯಾರು ಬಂದು ನಿಮ್ಮ ಜಮೀನು ಕೊಡಿ, ನಾವು ಮಾಡ್ಕೋತೀವಿ ಅಂತ ಯಾರು ಬಂದು ನಮ್ಮನ್ನ ಕೇಳಲಿಲ್ಲ. ಮತ್ತೆ ಅವತ್ತು ಅವ್ರು ಮೀಟಿಂಗ್ ಮಾಡಿದಾಗ ಹೋಗಿದ್ರಂತಲ್ಲ, ಅವ್ರು ಯಾರು? ಹಂಗಾದ್ರೆ ಯಾರು ಹೋಗಿದ್ರೋ ನಮಗೆ ಗೊತ್ತಿಲ್ಲ. ಅವ್ರು ಬೇಕಾಗಿದ್ರು ಹೋಗವ್ರೆ, ನಮಗೆ ಬೇಕಿಲ್ಲ. ನಮ್ಮ ರೈತರು ನಾವು ಗೇಯ್ಕೊಂಡು ತಿಂತಾ ಇದೀವಿ. ನಮ್ಮ ಭೂಮಿಲಿ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ.
ಅಮ್ಮ ನೀವು ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ? ನಾವು ಒಂದು ವರ್ಷದ ಮೇಲೆ 5 ತಿಂಗಳಾಯ್ತು ಮೇಡಮ್ ಹೋರಾಟ ಮಾಡಿ ಸ್ಟಾರ್ಟ್ ಮಾಡಿ. ಏನ್ ಹೇಳ್ತೀರಾ ಡಿ ಕೆ ಶಿವಕುಮಾರ್? ಡಿ ಕೆ ಶಿವಕುಮಾರ್ ಹೇಳ್ತೀವಿ, ದಯವಿಟ್ಟು ಸುಳ್ಳು ಮಾಹಿತಿಗಳನ್ನ ಕೇಳಕ್ ಹೋಗ್ಬೇಡಿ. ದಯವಿಟ್ಟು ಬನ್ನಿ ಬೈರ್ಮಂಗ್ಲಕ್ಕೆ, ನಮ್ಮ ರೈತರ ಕಷ್ಟ ಸುಖಗಳನ್ನ ನೋಡಿ. ರೈತರು ಯಾವ ಪರಿಸ್ಥಿತಿ ಇದೆ, ಯಾರು ನಿಜವಾದ ರೈತ ಯಾರು, ಜಮೀನ್ದಾರ್ ರೈತ ಯಾರು ಅಂತ ನೋಡಿ ನಾನು ಹೈನುಗಾರಿಕೆ ಮಾಡ್ಕೊಂಡಿದ್ದೀನಿ. ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ಎಷ್ಟು ಹಸು ಸಾಕೊಂಡಿದ್ದೀರಾ? ಅದು ತಸ್ಕೊಂಡಿದೆ ಮೇಡಮ್. ಮೊನ್ನೆ ಡಿ ಕೆ ಸುರೇಶ್ ಅವರು ಪ್ರೋತ್ಸಾಹ ಧನ ಅಂತ ಕೊಟ್ಟರು ನಮಗೆ, ಹೆಚ್ಚಿಗೆ ಎಷ್ಟು ಹಾಲು ಹಾಕಿದ್ರೆ ಅಂತ. ವರ್ಷದಲ್ಲಿ 22,000 ಲೀಟರ್ ಹಾಲು ಹಾಕಿದ್ದೀನಿ, 22,000 ಅಮೌಂಟ್ ಹಾಕಿದ್ದಾರೆ. ಅದು ಪ್ರೂಫ್ ನಮ್ಮ ಹತ್ರ ಇದೆ. ರೈತರೆಲ್ಲ ಅಂತಂದ್ರೆ ಹೆಂಗ್ರಿ ಹಾಲು ಹಾಕಕ್ಕಾಗುತ್ತೆ ಹೇಳಿ? ಅಲ್ಲ, ರೈತರು ಈಗ ನೀವ್ ಹೇಳಿದ್ರಿ 10 ಹಸ ಮಡಿಕೊಂಡಿದ್ದೀನಿ ಅಂತ ಹೇಳಿ, 10 ಹಸುಗೆ ದಿನ ಹುಲ್ಲು ಹಾಕ್ಬೇಕು, ಹಸು ಮೇಯಿಸ್ಬೇಕು. ಎಲ್ಲಿ ಮೇಯ್ಸಕ್ಕಾಗತ್ತೆ? ಮನೇಲೆ ಕಟ್ ಮೇಯ್ಸಕ್ಕಾಗತ್ತಾ? ಇಲ್ಲ ಮೇಡಮ್, ಜಮೀನ್ ಇರತ್ತಾನೆ ಮೇಯ್ಸಕ್ಕಾಗೋದು. ಈ ಹೋರಾಟ ಅಂತ ಬಂದು ನಾವು ಈ ಹಸ್ಗಳು ನೋಡ್ಕೊಂಡು ಈ ಹೋರಾಟ ನಮ್ಮ ಭೂಮಿಗೋಸ್ಕರ ಇಷ್ಟು ಹೋರಾಟ ಮಾಡ್ತಿದ್ವಿ. ಬಂದು ನೋಡ್ಲಿ ನಮ್ಮ ರೈತರ ಕಷ್ಟ ಸುಖ ಏನಿದೆ ಅಂತ. ಇಬ್ರು ಹೆಣ್ಮಕ್ಳಿದ್ದಾರೆ, ಇಬ್ರು ಹೆಣ್ಮಕ್ಳನ್ನ ಓದಿಸ್ಕೊಂಡು ನಾವು ಜೀವನ ಮಾಡ್ತಿದ್ವಿ. ಈ ಭೂಮಿ ಕಿತ್ಕೊಂಡು ನಾವು ಎಲ್ಲೋಗಿ ಜೀವನ ಮಾಡೋಣ? ಅಡುಗೆ ಕೆಲಸ ಮಾಡ್ತೀವಿ, ವ್ಯವಸಾಯ ಮಾಡ್ತಾರೆ, ಅಡುಗೆ ಕೆಲ್ಸಕ್ಕೆ ಹೋಗ್ತಾರೆ. ಅಜ್ಜಿ, ನಿಮ್ದು ಯಾವ ಅಜ್ಜಿ? ನಮ್ದು ಇದೇ ಊರು. ನೋಡಿ, ಈ ಬಿಸಿಲಲ್ಲಿ ಇದ್ರಲ್ಲಿ ನಿಮ್ ವಯಸ್ಸು ಎಷ್ಟು ಆದ್ರೂ ನೀವು ನಮ್ಮ ಮೊಮ್ಮಕ್ಳಿಗೆ ಹೆಲ್ಪ್ ಆಗ್ಲಿ, ನಮ್ಮ ಮಕ್ಕಳು ಇರ್ಲಿ ಚೆನ್ನಾಗಿ ಅಂತೇಳಿ ಹೋರಾಟಕ್ಕೆ ಬಂದಿದ್ದೀರಾ. ನೀವು ತಲತಲಾಂತರಗಳಿಂದ ನೀವು ನಿಮ್ಮ ಮನೆಯವರು ಕಾಪಾಡ್ಕೊಂಡಿದ್ದ ಭೂಮಿ ಈ ಹೌದು, ಕಿತ್ಕೋತಾವ್ರೆ, ನಾವ್ ಕೊಡಲ್ಲ. ಏನ್ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಕೊಡಲ್ಲ ಅವ್ರಿಗೆ, ನಾವು ಬಿಟ್ಕೊಡೋದಿಲ್ಲ. ನಮ್ ಭೂಮಿ ಕೊಟ್ಬಿಟ್ಟು ನಾವೆಲ್ಲಿ ಹೋಗೋಣ? ಅವ್ರು ನಿಮ್ದು ಐತೆ ಒಂದ್ 3 ಎಕರೆ. 3 ಎಕರೆ ಏನ್ ಬೆಳಿತೀರಾ? ತೆಂಗು ಐತೆ, ತೆಂಗಿದ್ಯಾ? ಮತ್ತೆ ಯಾವ್ದು ಜೋಳ. ಎಲ್ಲ ಬರೀ ಬಂಜರು ಭೂಮಿ ಅಂತ ಅದು ಬಂದು ನೋಡ್ಲಿ, ಅವನು ಬರ್ಬೇಕು ಬೈರ್ಮಂಗ್ಲ ಸುತ್ತಮುತ್ತ ನೋಡ್ಬೇಕು. ಬೇಕುಪ್ಪ ಬರಕ್ ತಾಕತ್ತಿಲ್ಲ, ಅಲ್ಲಿ ಹೇಳ್ಕೋಬಹುದು. ಏನೋ 2 ಕೋಟಿ ಕೊಡ್ತೀವಿ, 3 ಕೋಟಿ ಕೊಡ್ತೀವಿ, ಇಸ್ಕೊಬಿಟ್ಟು ಸುಮ್ನಾಗ್ಬೇಕು ತಾನೇ ನೀವು? ಬ್ಯಾಡಿ, ನಮಗ್ ಬ್ಯಾಡಿ. ನಮ್ಗೇನ್ ತಿಕ್ಕಿ, ಅವ್ನ ದುಡ್ಡು ಅವನೇ ಮಡಿಕೊಳ್ಳಿ, ನಮ್ ಭೂಮಿ ಉಳಿಲಿ. ಮಾಡೇ ಮಾಡ್ತೀನಿ ನಾನು ಅಂತಿದ್ದಾರೆ. ಮಾಡ್ಕೊಳ್ಳಿ, ನಾವ್ ಪ್ರಾಣ ಹೋದ್ರು ಭೂಮಿ ಕೊಡಲ್ಲ. ನೋಡಿ, ಹೇಳ್ತಾ ಇದ್ದಾರೆ ನಮ್ ಪ್ರಾಣ ಹೋದ್ರು ಭೂಮಿ ಕೊಡಲ್ಲ. ಬರ್ಲಿ ಡಿ ಕೆ ಶಿವಕುಮಾರ್ ಅವರು, ಇಲ್ಲಿ ನೋಡ್ಲಿ ಇದು ಬಂಜರು ಭೂಮಿನ ಅಥವಾ ಚಿನ್ನದ ಭೂಮಿನ ಅನ್ನೋದು ಗೊತ್ತಾಗತ್ತೆ ಅಂತ ಹೇಳಿ. ಅದರ ಜೊತೆಗೆ ಸಾಕಷ್ಟು ಹೋರಾಟಗಾರರು KRS ಪಕ್ಷದ ವತಿಯಿಂದನೂ ಕೂಡ ರೈತರಿಗೆ ಬೆಂಬಲವಾಗಿ ನಿಂತಿದ್ದಾರೆ, ರೈತರ ಜೊತೆಗೆ ನಿಂತಿದ್ದಾರೆ KRS ಪಕ್ಷದವರು ಕೂಡ. ಈಗ ಸರಿದ್ದಾರೆ ಸರ್. ನಾನು ಜೋಗನಹಳ್ಳಿ ಗುರುಮೂರ್ತಿ, ಕವಿ, ಸಾಹಿತಿ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ. ನಾನು ಈಗ ಶಿವಕುಮಾರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಈಗ ನೀವು ಟೌನ್ಶಿಪ್ಗೋಸ್ಕರ 9,000 ಎಕರೆನ ವಶಪಡಿಸ್ಕೊತಾ ಇದ್ದೀರಲ್ಲ, ಯಾರಿಗಾಗಿ ವಶಪಡಿಸ್ಕೊತಾ ಇದ್ದೀರಿ? ಯಾತಕ್ಕಾಗಿ ವಶಪಡಿಸ್ಕೊತಾ ಇದ್ದೀರಿ? ಈಗ ನೋಡಿ, ನಾನು 35-40 ವರ್ಷದಿಂದ ಸೂರ್ಯನಗರ ನೀವು ಆರಂಭ ಮಾಡಿದ್ರಲ್ಲ, ಅವತ್ತಿನ ಕಾಲದಿಂದ ಇದು ನೀವು ನಿವೇಶನ ಮಾಡಿದಿರಲ್ಲ, ಆ ಕೊಂಡ್ಕೊಂಡವರು ಎಷ್ಟು ಪ್ರಮಾಣದಲ್ಲಿ ಮನೆಗಳನ್ನು ಕಟ್ಟಿ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲಿ 30% ಕೂಡ ಇನ್ನೂ ಮನೆ ಕಟ್ಕೊಂಡಿಲ್ವಲ್ಲ, ಅಲ್ಲಿ ಅಷ್ಟೊಂದು ನಿವೇಶನಗಳು ಬಿದ್ದಿದ್ದೀವಲ್ಲ ಖಾಲಿ. ಅಂಥದ್ರಲ್ಲಿ ನಿಮ್ಗೆ ಯಾಕೆ ನಿವೇಶನಗಳನ್ನು ಹಂಚುವಂಥದ್ದು, ಟೌನನ್ನು ಹೊಸದಾಗಿ ನಿರ್ಮಾಣ ಮಾಡುವಂಥದ್ದು ಹಣೆ ಬರ ಏನಿದೆ ಅಂದರೆ, ಅವರು ಡಿ ಕೆ ಶಿವಕುಮಾರ್ ಅವರು ಸ್ವಂತದ ಮತ್ತು ಅವರ ಕೆಲವು ಬಂಡವಾಳಶಾಹಿ ಮತ್ತು ರಿಯಲ್ ಎಸ್ಟೇಟ್ ಜನಗಳ ಹಿತ ಕಾಯೋದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ಗಳನ್ನು, ಯೋಜನೆಗಳನ್ನು ಮಾಡ್ಕೊಂಡಿದ್ದಾರೆ ವಿನಃ ನಿಜವಾಗಿಯೂ ಜನಗಳಿಗೆ ಒಳ್ಳೆಯ ಕೆಲಸ ಮಾಡುವಂಥದ್ದು ಅವರ ಉದ್ದೇಶ ಅಲ್ಲ. ಇದು ಪೂರ್ಣ ದುರುದ್ದೇಶಪೂರಿತವಾಗಿದೆ. ಆ ಏನೇನೋ ಯೋಜನೆಗಳು ನಮಗೆ ಎಷ್ಟು ಲಾಭ ತರ್ತವೆ ಅನ್ನೋ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಂಡು ಈ ರಾಜಕೀಯ ಪಕ್ಷಗಳು ಈ ರೀತಿ ಕೆಲಸಗಳನ್ನು ಮಾಡ್ತಿದ್ದಾವೆ ವಿನಃ ಜನಗಳ ಹಿತ ಕಾಯುವಂಥ ಯೋಜನೆಗಳನ್ನು ಇವತ್ತು ಏನೇನೂ ಮಾಡ್ತಾ ಇಲ್ಲ. ನಾವು ಇದನ್ನು ಸುಮಾರು 1.5 ವರ್ಷದಿಂದ ನಮ್ಮ ಪಕ್ಷದವರು ಚರ್ಚೆ ಮಾಡಿದ್ದೀವಿ. ಈಗ ನಮ್ಮ ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ ಇದಲ್ಲದೆ ಇದರಲ್ಲಿ ನೋಡಿ, ಚನ್ನಪಟ್ಟಣದಲ್ಲಿ ಈಗ ಅಧಿಸೂಚನೆ ಹೊರಡಿಸಿ ಒಂದು ಭಾಗದಲ್ಲಿ ಅಧಿಸೂಚನೆಯನ್ನು ರದ್ದುಪಡಿಸೋರು, ಆದರೂ ಇನ್ನೂ ಕೂಡ ಉಳಿದ ಭಾಗದಲ್ಲಿ ಹಾಗೆ ಇದೆ. ಅದೇ ರೀತಿ ನಂದಗೂಡಿನಲ್ಲಿ ಹೋಬಳಿನಲ್ಲಿ 5,000 ಎಕರೆ ಜಮೀನನ್ನ ಅಧಿಸೂಚನೆ ಹೊರಡಿಸಾಗಿದೆ. ಅದೇ ರೀತಿಯಲ್ಲಿ ಜಡಗೇನಹಳ್ಳಿ, ಇದು ಹೊಸಕೋಟೆ ಹತ್ರ, ಅಲ್ಲಿ ಕೂಡ ಸುಮಾರು 5,000 ಎಕರೆ ಜಮೀನನ್ನ ರೈತರಿಂದ ಕಿತ್ಕೊಳ್ಳುವಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಮತ್ತು ಅಲ್ಲಲ್ಲೇ ಇನ್ನೂ ಬೇಕಾದಷ್ಟಿದೆ. ಇಲ್ಲೇ ಬಿಡದಿ ಹತ್ರ 1,000 ಎಕರೆ ಕಸ ಸುರಿಯೋದಕ್ಕೋಸ್ಕರ ಅಧಿಸೂಚನೆ ಹೊರಡಿಸಿ ಅದನ್ನು ವಶಪಡಿಸ್ಕೊತಾ ಇದ್ದಾರೆ. ಈಗ ಇಷ್ಟೊಂದು 1,000 ಎಕರೆ ತಗೊಳ್ತಿದ್ದಾರೆ. ಮತ್ತು ಇನ್ನು
ವಿಮಾನ ನಿಲ್ದಾಣಕ್ಕೋಸ್ಕರನೂ ಕೂಡ 3,000 ಎಕರೆ ಬೇಕು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಯಾರಿಗೆ ಅಂದರೆ ಖಂಡಿತವಾಗಿ ಜನಹಿತ ಸಾಧನೆ ಮಾಡುವಂಥ ಕೆಲಸಕ್ಕಾಗಿ ಇವರು ಉಪಯುಕ್ತ ಇಲ್ಲ. ಇವರು ದುರುದ್ದೇಶಪೂರಿತವಾಗಿ ಮತ್ತು ಕೆಲವರ ಬಂಡವಾಳಶಾಹಿಗಳ ಮತ್ತು ಸ್ವಾರ್ಥ ರಾಜಕಾರಣಿಗಳ ಹಿತ ಸಾಧನೆಗೋಸ್ಕರ ಇವರು ಯೋಜನೆಗಳನ್ನು ರೂಪಿಸ್ತಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇದನ್ನು ಯಾವ ರೀತಿಯಲ್ಲೂ ಕೂಡ ಯಶಸ್ಸು ಮಾಡೋದಕ್ಕೆ ನಾವು ಬಿಟ್ಕೊಡೋದಿಲ್ಲ. KRS ಪಕ್ಷದವರು ಅಂತ ನಾವು ಕಟಿಬದ್ಧರಾಗಿ ಹೋರಾಟ ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಇನ್ನು ಹಲವಾರು ರೀತಿಯಲ್ಲಿ ಬೆಂಗಳೂರಿನ ದುಸ್ಥಿತಿ ಬಗ್ಗೆ ಮಾತಾಡಬೇಕಾದ್ರೆ ಬೇಕಾದಷ್ಟು ಮಾತನ್ನು ಆಡಬೇಕಾಗಿದೆ ಎಂಬ ಅದನ್ನು ಇವತ್ತು ಈ ಸಂದರ್ಭದಲ್ಲಿ ವಿಪರೀತ ಆಗೋಗ್ತದೆ, ದೊಡ್ಡ ಪುರಾಣ ಆಗ್ತದೆ. ಇನ್ನೊಮ್ಮೆ ಅದನ್ನು ಪುಸ್ತಕನೇ ಬರೆದಿದ್ದೇನೆ ಆ ಬಗ್ಗೆ. ನಾನು ಕವಿ ಆಗಿದ್ದರಿಂದ ಅದೆಲ್ಲನೂ ಬರೆದಿದ್ದೇನೆ. ಯಾವ್ಯಾವ ರೀತಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ವಸತಿ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆ. ಆಮೇಲೆ ಇವತ್ತು ಆಮ್ಲಜನಕ ಗಾಂಧಿನಗರದಲ್ಲಿ 7% ಮಾತ್ರ ಆಮ್ಲಜನಕ ಇದೆ. 21 ಭಾಗ ಆಮ್ಲಜನಕ ಇರಬೇಕಾದಂಥ ಸಂದರ್ಭದಲ್ಲಿ 7 ಇದೆ. ಇದಕ್ಕೆ ರೋಗ ರುಜಿನಗಳಿಗೆ ಜನ ಬೇಗ ತುತ್ತಾಗ್ತಿದ್ದಾರೆ. ಕೇವಲ 1 ಕೋಟಿ ಅಂದರೆ 90 ಲಕ್ಷ ಜನ ಇಲ್ಲಿ ಇದ್ದಾರೆ ಬೆಂಗಳೂರಿನಲ್ಲಿ. ಸುಮಾರು 10-12 ಲಕ್ಷ ಜನ ಪ್ರತಿನಿತ್ಯ ಹೋಗಿ ಬರೋದು. ಫ್ಲೋಟಿಂಗ್ ಪಾಪ್ಯುಲೇಷನ್ ಇದೆ. 1 ಕೋಟಿ ಜನ ನಿರ್ವಹಣೆ ಮಾಡೋದಕ್ಕೆ ಇವ್ರಿಗೆ ಸಾಧ್ಯ ಆಗೋದಿಲ್ಲ. ಒಂದು ಗುಂಡಿ ರಸ್ತೆಯನ್ನು ಗುಂಡಿ ಮುಚ್ಚೋದು ಕೂಡ ಇವ್ರಿಗೆ ಸಾಧ್ಯ ಆಗೋದಿಲ್ಲ. ಆದಮೇಲೆ ಇವ್ರಿಗೆ ಇನ್ನೂ 1 ಕೋಟಿ ಜನನ ಇಲ್ಲಿ ಪಟ್ಲನ ಬೆಳೆಸ್ತೇನೆ, ಇನ್ನೂ 1 ಕೋಟಿ ಜನ ಇಲ್ಲಿಗೆ ತರ್ತೀನಿ ಅಂದರೆ ಇದು ತೀರಾ ಸರ್ವನಾಶ ಮಾಡುವಂಥ ಯೋಜನೆಗಳಾಗಿವೆ. ಇದು ಖಂಡಿತ ಜನ ಒಪ್ಪಬಾರ್ದು. ಇದರ ವಿರುದ್ಧ ಕಾಡಾಕಾಡಿ ಯುದ್ಧ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ನಿರಂತರವಾಗಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ರೈತರು ಕಾಪಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಜನಗಳಲ್ಲಿ ಮನವಿ ಮಾಡಿಕೊಂಡು ನಮಸ್ಕಾರ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.